ಸ್ವಾಮಿ ವಿವೇಕಾನಂದರಿಂದ ಹಿಡಿದು ಎಲ್ಲ ದಾರ್ಶನಿಕರು ಹೇಳಿದಂತ ಸಂಗತಿ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಮೊಟ್ಟ ಮೊದಲು ಬರಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರ ಮೊದಲು ಅಂತಕ್ಕಂಥ ರಾಷ್ಟ್ರೀಯ ಭಾವನೆ. ಅದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ರಾಷ್ಟ್ರದಿಂದಲೇ ಎಲ್ಲವೂ ನಮಗ್ ಬಂದಿರ್ತಕ್ಕಂಥದ್ದು. ನಾನು ಯಾರು ಅಂತಕ್ಕಂಥದ್ದು, ಹೂ ಆಮ್ ಐ ಅಂತಕ್ಕಂಥ ಪ್ರಶ್ನೆ ನನ್ನ ಮುಂದೆ ಬಂದಾಗ ನಾನು ಇಂತಹ ರಾಷ್ಟ್ರದವನು ಅಂತ ಅನ್ನಿಸ್ಬೇಕಲ್ಲ. ಆ ರಾಷ್ಟ್ರ ಅಂತ ಹೇಳಿದಾಗ ಏನೋ ಒಂದು 4 ಗಡಿಗಳು, ಒಂದಷ್ಟು ಬೆಟ್ಟ ಗುಡ್ಡ ಅಲ್ಲ. ಆ ರಾಷ್ಟ್ರ ನನ್ನ ಸಂಸ್ಕೃತಿನ ಡಿಫೈನ್ ಮಾಡ್ತು. ಆ ರಾಷ್ಟ್ರ ನನ್ನ ಐಡೆಂಟಿಟಿನ ಹೇಳ್ತು. ಹಾಗಾಗಿ ಅದಕ್ಕೆ ಅಷ್ಟು ಬೆಲೆ ಇರ್ತಕ್ಕಂಥದ್ದು. ಹಾಗಾಗಿ ಒಬ್ಬ ಯುವಕ ಅವನು ಯೋಚನೆ ಮಾಡ್ಬೇಕಾದ್ರೂ ಕೂಡ ಏನಂತ ಯೋಚನೆ ಮಾಡ್ಬೇಕು, ನನ್ನ ಜೀವನದಲ್ಲಿ ಮೊದಲು ರಾಷ್ಟ್ರ. ಯಾರ್ಯಾರು ಇದನ್ನ ಅಭ್ಯಾಸ ಮಾಡಿದ್ರು ಆ ಎಲ್ಲ ದೇಶಗಳು ಕೂಡ ಜಗತ್ತಿನಲ್ಲಿ ಅತಿ ಎತ್ತರಕ್ಕೆ ಏರಿದಂಥದ್ದು. 60ರ ದಶಕದಲ್ಲಿ ಅಮೆರಿಕ ದೇಶಕ್ಕೆ ಅಧ್ಯಕ್ಷರಿದ್ದಂಥವರು ಜಾನ್ ಎಫ್ ಕೆನಡಿ. ಅತ್ಯಂತ ಪ್ರಸಿದ್ಧ ಅಧ್ಯಕ್ಷ. ಬರೀ ಅಮೆರಿಕಕ್ಕಷ್ಟೇ ಐಕಾನ್ ಆಗಿರಲಿಲ್ಲ, ಇಡೀ ಜಗತ್ತಿಗೆ ಐಕಾನ್ ಆಗಿದ್ದಂಥವ್ರು. 2ನೇ ಮಹಾಯುದ್ಧದಲ್ಲೂ ಮಹಾನ್ ಶೌರ್ಯವನ್ನು ತೋರಿಸಿದಂಥವ್ರು. ಅತ್ಯಂತ ಒಳ್ಳೆಯ ವಾಗ್ಮಿ, ಯುವ ಜನತೆಗೆ ಒಂದು ಐಕಾನ್ ಅಂತ ವ್ಯಕ್ತಿ ಜಾನ್ ಎಫ್ ಕೆನಡಿ. ಆ ಜಾನ್ ಎಫ್ ಕೆನಡಿ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ಘಟಿಕೋತ್ಸವದಲ್ಲಿ ಕಾನ್ವೊಕೇಶನ್ನಲ್ಲಿ ಮಾತನಾಡ್ಬೇಕಾದ್ರೆ ಹೇಳಿದಂತ ಮಾತುಗಳು ಇವತ್ತಿಗೂ ಕೂಡ ಪ್ರಸಿದ್ಧ. ಆತ ಹೇಳಿದಂತ ಮಾತು, ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ಯುವ ಜನತೆಯನ್ನು ಉದ್ದೇಶಿಸಿ ಹೇಳಿದಂತ ಮಾತು, ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಕ್ಯಾನ್ ಗಿವ್ ಯು, ಬಟ್ ಆಸ್ಕ್ ವಾಟ್ ಯು ಕ್ಯಾನ್ ಗಿವ್ ಟು ದಿ ಕಂಟ್ರಿ. ನೋಡಿ, 60ರ ದಶಕದಲ್ಲಿ ಜಗತ್ತಲ್ಲಿ ನಂಬರ್ 1, ಈಗಿರೋ ಅಮೆರಿಕ ತರ ಅಲ್ಲ, ಈಗಲೂ ನಂಬರ್ 1 ಆಗಿದೆ. ಆದ್ರೆ ಅವತ್ತು ಇಡೀ ಜಗತ್ತಿನ ಕಣ್ಣಿದ್ದಿದ್ದು ಅಮೆರಿಕ ಕಡೆಗೆ. ಎಲ್ಲದರಲ್ಲೂ ಅತ್ಯುನ್ನತ ಎತ್ತರದಲ್ಲಿ ಇದ್ದಿದ್ದು ಅಮೆರಿಕ. ಅಂತ ಸಂದರ್ಭದಲ್ಲೂ ತನ್ನ ಯುವ ಜನತೆಗೆ ಅಧ್ಯಕ್ಷ ಹೇಳಿದ ಮಾತೇನು, ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಕ್ಯಾನ್ ಗಿವ್ ಯು. ದೇಶ ನನಗೇನ್ ಕೊಡುತ್ತೆ ಅಂತ ಕೇಳಬೇಡ, ದೇಶಕ್ಕೆ ನಾನೇನ್ ಕೊಡ್ತೀನಿ ಅಂತ ಕೇಳು. ಯಾಕೆ ಇದನ್ನ ಹೇಳಿದ್ರು ಅಂದ್ರೆ, ಮುಂದೆ ಅವ್ರ ವಾಕ್ಯದಲ್ಲಿ ಮಾತಾಡ್ತಾ ಹೇಳ್ತಾರೆ, ಅಮೆರಿಕ ಹ್ಯಾಸ್ ಬಿಕಮ್ ಗ್ರೇಟ್ ಟುಡೇ, ಇಟ್ ಇಸ್ ಬಿಕಾಸ್ ಆಫ್ ದಿ ಸ್ಯಾಕ್ರಿಫೈಸಸ್ ಆಫ್ ಅವರ್ ಫೋರ್ ಫಾದರ್. ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ ಇಟ್ ಕಂಟಿನ್ಯೂಸ್, ಅದರ್ವೈಸ್ ಇಲ್ಲ. ಈ ಭಾವನೆ ಜಾಗೃತ ಆಗ್ಬೇಕಲ್ಲ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ. ಯಾರು ನಮ್ಮ ರಕ್ಷಣಾ ಪಡೆಗಳಲ್ಲಿ ಕೆಲಸ ಮಾಡ್ತಾರೆ, ಆ ರಕ್ಷಣಾ ಪಡೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವರ ಮನಸ್ಸಲ್ಲಿ ಇರೋ ಭಾವನೆ ಇದೇನೇನು. ಇಲ್ಲದೇ ಇದ್ರೆ ಈ ಸಂದರ್ಭದಲ್ಲಿ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ -50 ಡಿಗ್ರಿ ಇರುತ್ತೆ. ಸಿಯಾಚಿನ್ ಗ್ಲೇಸಿಯರ್ ತನಕ ಹೋಗ್ಬೇಕಾಗಿಲ್ಲ. ಚೈನಾ ಜೊತೆ ನಾವು ಚೈನಾ ನಮ್ಮ ಮೇಲೆ ಗುದ್ದಾಟಕ್ಕೆ ಬರ್ತಾ ಇರ್ತಕ್ಕಂಥ ಪ್ಯಾಂಗಾಂಗ್ ಸರೋವರ ಏನಿದೆ, ಅಲ್ಲಿ ಹೋದ್ರೆ ಸಾಕು, ಸರೋವರದ ನೀರೆಲ್ಲ ಹೆಪ್ಪುಗಟ್ಟಿರುತ್ತೆ. ಅಲ್ಲಿ ಟೀ ಮಾಡ್ಕೊಳಕ್ಕೆ ಬೇಕಾದ್ರೆ ಕುಟ್ಟಿ ಪುಡಿ ಪುಡಿ ಮಾಡಿ ಆ ಮಂಜನ್ನ ಟೀ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಅಲ್ಲಿ ಕಾವಲು ಕಾಯ್ತಾ ಇರ್ತಕ್ಕಂಥ ಒಬ್ಬ ಸೈನಿಕನ ಮನಸ್ಸಿನಲ್ಲಿ ಬರುವಂತ ಭಾವನೆ ಏನು, ನನಗೆ ತುಂಬಾ ಸಂಬಳ ಕೊಟ್ಟಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಿ ಟೆಂಟ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅನ್ಕೋತಾನ. ಅಲ್ಲಿ ಕಾಯ್ತಾ ಇರ್ತಕ್ಕಂಥ ಒಬ್ಬ ಸೈನಿಕನಾಗ್ಲಿ ಅಧಿಕಾರಿ ಆಗ್ಲಿ, ಅವರ ಮನಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆ, ನನ್ನ ಕೈಯಲ್ಲಿ ಈ ಕೋವಿ ಬಂದಿರತಕ್ಕಂಥದ್ದು 130 ಕೋಟಿ ಜನರ ರಕ್ಷಣೆಗೋಸ್ಕರ, ಸಹಸ್ರಾರು ವರ್ಷಗಳಿಂದ ಹರ್ಕೊಂಡು ಬಂದಿರತಕ್ಕಂತಹ ಸಂಸ್ಕೃತಿಯ ರಕ್ಷಣೆಗೋಸ್ಕರ, ನಮ್ಮ ದೇಶದ ಅವಿಚ್ಛಿನ್ನ ಪರಂಪರೆಯ ರಕ್ಷಣೆಗೋಸ್ಕರ ಅನ್ನೋ ಭಾವನೆ ಜಾಗೃತ ಆಗತ್ತೆ. ಆ ಕಾರಣಕ್ಕೋಸ್ಕರ ಅವನಲ್ಲಿ ಮಾಡ್ತಾನೆ. ಇಲ್ಲದಿದ್ರೆ ಯಾರು 1 ಕೋಟಿ ಕೊಟ್ಟರು ಸಂಬಳ ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅನೇಕ ವರ್ಷಗಳ ಕೆಳಗೆ ಒಬ್ಬ 22 ವರ್ಷದ ಯುವಕ ಸೈನ್ಯದಲ್ಲಿ ಇರ್ತಕ್ಕಂಥವ್ರು ನನಗೆ ಸಿಕ್ಕಿದ್ದ.
ಅವನ ಹತ್ರ ಮಾತನಾಡ್ತಿದ್ದೆ ನಾನು. ಅವನು ನಮ್ಮ ದೇಶದ ಸೈನ್ಯದ ಅಂದ್ರೆ ಭೂ ಸೈನ್ಯ ಆರ್ಮಿಯ ಸ್ಪೆಷಲ್ ಫೋರ್ಸಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥವನು. ಸ್ಪೆಷಲ್ ಫೋರ್ಸಸ್ ಅಂದ್ರೆ ಅವರಿಗೆ ಕಮಾಂಡೋ ಟ್ರೈನಿಂಗು ತುಂಬಾ ಇರುತ್ತೆ. ಒಬ್ಬರೇ ಹೋಗಿ ಏನ್ ಬೇಕಾದ್ರೂ ಅಚೀವ್ ಮಾಡುವಂತಹ ಸಾಮರ್ಥ್ಯ ಅವರಿಗೆ ಇರುತ್ತೆ. 22 ವರ್ಷದ ಹುಡುಗ. ಅವನಿಗೆ ನಿನಗೆ ಏನು ಇನ್ಸ್ಪಿರೇಷನ್ ಅಂತ ಕೇಳಿದ, ನಿನ್ನ ಸ್ಫೂರ್ತಿ ಏನು ಅನ್ನೋ ಪ್ರಶ್ನೆನ ಅವನಿಗೆ ಕೇಳಿದಾಗ ಆ ಹುಡುಗ ಹೇಳ್ದ, ಇಫ್ ಐ ಸಕ್ಸೀಡ್ ಇನ್ ಮೈ ಮಿಷನ್ ಟ್ರೈಕಲರ್ ವಿಲ್ ಫ್ಲೈ ಹೈ, ಇಫ್ ಐ ಡೋಂಟ್ ಟ್ರೈಕಲರ್ ವಿಲ್ ರ್ಯಾಪ್ ಮೀ ಅಂತ. ನೋಡಿ, ನಾನು ಗೆದ್ರೆ ಟ್ರೈಕಲರ್ ಎತ್ತರದಲ್ಲಿ ಹಾರುತ್ತೆ, ತ್ರಿವರ್ಣ ಧ್ವಜ. ನಾನು ಸೋತ್ರೆ ನನ್ನ ದೇಹಕ್ಕೆ ಅದು ಸುತ್ತಕೊಳ್ಳುತ್ತೆ. ಅಂದ್ರೆ ಸತ್ತೋಗದಾಗ ಸುತ್ತಾರಲ್ಲ, ಅಂದ್ರೆ ದಟ್ ಇಸ್ ದಿ ಇನ್ಸ್ಪಿರೇಷನ್ ಅಂದ. ಅಂದ್ರೆ ಅವನ ಮನಸ್ಸಿನಲ್ಲಿ, ಒಬ್ಬ 22 ವರ್ಷದ ಹುಡುಗನ ಮನಸ್ಸಿನಲ್ಲಿ ಬೇರೆ ಏನಿಲ್ಲ, ಈ ದೇಶ ಅದಕ್ಕೆ ನಾನು ಬದುಕ್ತೀನಿ ಅನ್ನೋದ್ಬಿಟ್ಟು. ಅದಕ್ಕೋಸ್ಕರ ಅವನು ಎಂತೆಂಥ ಟ್ರೈನಿಂಗು ತೆಗೆದುಕೊಂಡಿದ್ದಾನ. ಹಾಗಿರ್ಬೇಕಾದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ಯುವ ಜನತೆಯ ಮನಸ್ಸಿನಲ್ಲೂ ಕೂಡ ಈ ಭಾವನೆ ಇರ್ಬೇಕಲ್ವಾ. ನಾವು ಯಾವುದೇ ಕೆಲಸದಲ್ಲಿ ಇರಲಿ, ಆ ಕೆಲಸದಲ್ಲಿ ಮೊದಲು ಅಂತಕ್ಕಂಥದ್ದು ರಾಷ್ಟ್ರ ಅಂತಕ್ಕಂಥದ್ದು. ಈ ಭಾವನೆನ. ಎರಡನೇ ಭಾವನೆ, ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಸೋದರರು ಅಂತಕ್ಕಂಥ ಭಾವನೆ ಬಹಳ ಮುಖ್ಯ. ವಿವೇಕಾನಂದರು ಹೇಳಿದ್ದೇನೆ, ಅವ್ರು ಹೇಳಿದಂತ ಸ್ಪಿರಿಚುಯಲಿ ಎನ್ಲೈಟೆಂಡ್ ಭಾರತ ಅಂದ್ರೆ, ಆಧ್ಯಾತ್ಮಿಕವಾಗಿ ಜಾಗೃತ ಅಂದ್ರೆ ಎಲ್ಲೋ ಪೂಜೆ ಪುನಸ್ಕಾರ ಮಾಡ್ಕೊಂಡು ಕೂತಿರುವಂತಹದ್ದು ಅಂತ ಅಲ್ಲ, ಅದು ಒಂದು ಭಾಗನೇನೆ. ಸ್ಪಿರಿಚುಯಲಿ ಎನ್ಲೈಟೆಂಡ್ ಅಂದ್ರೆ ಇದು ನನ್ನ ಬದುಕು ಸಾರ್ಥಕ ಆಗ್ಬೇಕು ಅಂತ. ಬದುಕಿನಲ್ಲಿ ಯಶಸ್ಸು ಪಡೆಯೋದು ಒಂದು, ಎಲ್ಲರೂ ಪಡಿಬೇಕು. ಆದ್ರೆ ಬದುಕು ಸಾರ್ಥಕ ಆಗೋದು ಇನ್ನೊಂದು. ಆ ಸಾರ್ಥಕ ಆಗ್ತಕ್ಕಂಥದ್ದು ದೇಶದ ಬಗ್ಗೆ ಹಿಂಗೆ ಯೋಚನೆ ಮಾಡಿದಾಗ, ರಾಷ್ಟ್ರ ಮೊದಲು ಅಂದಾಗ ಇದು. ಸೊ ಪ್ರತಿಯೊಬ್ಬ ಯುವಜನತೆ ಕೂಡ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ವಿವೇಕಾನಂದರು ಹೇಳಿದಂತ ರೀತಿಯಲ್ಲಿ, ನನ್ನ ಬದುಕು ಸಾರ್ಥಕ ಆಗ್ಬೇಕಾದ್ರೆ ನಾನು ಯಾವ ಕೆಲಸದಲ್ಲೇ ಇರಲಿ, ನಾನು ಏನನ್ನೇ ಮಾಡ್ತಾ ಇರಲಿ, ಅದರಿಂದ ಸಮಾಜಕ್ಕೆ, ರಾಷ್ಟ್ರಕ್ಕೆ, ದೇಶಕ್ಕೆ ಒಳ್ಳೇದಾಗುವಂತ ಕೆಲಸವನ್ನು ಮಾಡ್ಬೇಕು. ಅದನ್ನ ಮಾಡ್ಬೇಕಾದ್ರೆ ನಮಗೆ ನನ್ನ ಸುತ್ತ ಇರ್ತಕ್ಕಂಥವ್ರು ಸೋದರರು ಅಂತಕ್ಕಂಥ ಭಾವನೆ, ಆ ಸೋದರತ್ವದ ಭಾವ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತಿನ ಕಾಲದಲ್ಲಿ ನಾನು ಆಗಲೇ ಉಚ್ಚಾರ ಮಾಡಿದಂತಹ ನೀಡ್ ಆಫ್ ದಿ ಅವರ್ ಮತ್ತೆ ಹಿಸ್ಟಾರಿಕ್ ನೆಸೆಸಿಟಿ ಬಹಳ ಮುಖ್ಯ.